ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಂದ ಅವರ ಮನೆಗೆ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಯಾರನ್ನ ಅರೆಸ್ಟ್ ಮಾಡ್ತಿದ್ದಾರೆ, ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವ್ರಿಗೆ ವಲ್ಲಭನ ಮೇಲೆ ಕೆಂಡದಂಥ ಕೋಪ ಬರುತ್ತೆ. ಯಾಕಂದರೆ ಈ ರೀತಿ ಬೀದಿ ನಾಟಕ ಮಾಡಿಸೋರಿಂದ ನಾಟಕ ಮಾಡಿಸೋದ್ರ ಮುಖಾಂತರ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಯೋಚನೆ ಮಾಡಿದಾನಲ್ಲ, ಇಲ್ದಂಥ ಅಳ್ದುಳ್ದ ಮರ್ಯಾದೆ ಅಭಿಮಾನ ಕೂಡ ಹುಟ್ಟೋಯ್ತಲ್ಲ ಇವನ ಬಗ್ಗೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇನ್ನೇನೋ ಮಾಡೋಕ್ಕೆ ಹೋಗಿ ಇನ್ನಷ್ಟು ಕೆಳಗಡೆ ಹೋಗಬೇಡ ಅಂತ ಹೇಳು ಗಿರೀಶ ಅಂತ ಹೇಳಿ ವಲ್ಲಭನ ಮೇಲೆ ರುಚಿಗೆದ್ದು ಸಿಡಿತದ್ದು ಕೋಪ ಮಾಡಿಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗೋದು, ನಡಿ ಮನೆಗೆ ಅಂತ ಹೇಳಿ ಕರೆದುಕೊಂಡು ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ನಮ್ಮಿಂದ ಈ ರೀತಿ ಆಗೋಯ್ತಲ್ಲ ಅಂತ ಪೀಚಿ ಪಡ್ತಾರೆ. ಬೀದಿ ನಾಟಕ ಮಾಡೋರು ಅವ್ರ ಹತ್ರ ಹೋಗಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ, ನಾವು ಫುಲ್ ನಾಟಕ ಮಾಡೋಕ್ಕಾಗಿಲ್ಲ, ಅವ್ರು ಹೊಡ್ತಾ ಸಹಿಸೋಕ್ಕಾಗದೆ ಸತ್ಯ ಹೇಳಿಬಿಡ್ಬೇಕಾಯ್ತು ಅಂತ ಕೇಶವ ಮತ್ತು ಮೀನಾ ಹತ್ರ ಕ್ಷಮೆ ಕೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ, ನಮ್ಮಿಂದಾಗಿ ನಿಮಗೆ ತೊಂದರೆ ಆಯಿತು, ತಗೊಳ್ಳಿ ನಿಮ್ಮ ದುಡ್ಡನ್ನು ಅಂತ ಕೊಟ್ಟು ಕೇಶವ ಮತ್ತು ಮೀನಾ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಈ ಕಡೆ ವಲ್ಲಭಂಗೆ ಗೊತ್ತಾಗ್ಬಿಡತ್ತೆ, ಅಮ್ಮು ಇವ್ರ ಕಡೆ ಸೇರ್ಕೊಂಡು ಮಾಡಿರೋದು ಅಂತ. ಯಾಕೆ ರೀತಿ ಎಲ್ಲ ಮಾಡೋಕ್ಕೆ ಹೋದ್ರಿ, ಸರಿ ಆಯಿತು ಬಾ ಮನೆಗೆ ಹೋಗೋಣ ಅಂತ ಹೇಳಿ ವಲ್ಲಭ ಅಮ್ಮನ ಕರ್ಕೊಂಡು ಮನೆಗೆ ಬರ್ತಾರೆ. ಇಲ್ಲಿ ವಲ್ಲಭ ಟೆಂಟ್ ಹತ್ರ ಇರಬೇಕಿದ್ರೆ ಗಿರಿಜಾ ಅವರು, ಅಮ್ಮು ಹಾಗೆ ಮೀನಾ, ಕೇಶವ ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿ ಕೇಶವ ಮತ್ತು ಮೀನಾ ಎಲ್ಲರೂ ಕ್ಷಮೆ ಕೇಳ್ತಿದ್ದಾರೆ. ವಲ್ಲಭ ಇವತ್ತು ಈ ರೀತಿ ಆಗಿದ್ದಕ್ಕೆ ನಾವೇ ಕಾರಣ, ನಾವೇ ಅದನ್ನೆಲ್ಲ ಕೂಡ ಸೆಟಪ್ ಮಾಡಿದ್ದು. ಯಾಕಂದರೆ ನೀನು ತುಂಬಾ ಒಳ್ಳೆಯವನು, ನೀನು ಒಳ್ಳೆತನ ಏನು ಅನ್ನೋದು ಮಾವಂಗೆ ಗೊತ್ತಾಗ್ತಾನೆ ಇಲ್ಲ. ಮೊದಲಿಂದ ಕೂಡ ಅವ್ರಿಗೆ ನಿನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ನೇ ಇದೆ. ಅದೇ ಕಾರಣಕ್ಕೆ ನೀನು ಒಳ್ಳೆತನ ಏನು ಅಂತ ಗೊತ್ತು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸೆಟಪ್ ಮಾಡಿದ್ವಿ. ಆದರೆ ಅದು ಉಲ್ಟಾ ಹೊಡೆದೋಯ್ತು, ಪ್ಲ್ಯಾನ್ ಫ್ಲಾಪ್ ಆಗೋಯ್ತು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ವಲ್ಲಭ ಅಂತ ಹೇಳಿ ಕೇಶವ, ಮೀನಾ, ಗಿರಿಜಾಮು ಎಲ್ಲರೂ ಕೂಡ ಕ್ಷಮೆ ಕೇಳ್ತಾರೆ. ನಂತರ ಇಲ್ಲಿ ವಲ್ಲಭ, ಅಯ್ಯೋ ಅದಕ್ಕೆ ನೀವು ಈ ರೀತಿ ಮಾಡಿದ್ದಕ್ಕೆ, ಅಪ್ಪ ಆ ರೀತಿ ಬೈದದ್ದಕ್ಕೆ ನನಗೇನು ಕೂಡ ಬೇಜಾರಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಒಳ್ಳೆತನ ಅನ್ನೋದನ್ನು ನಾವು ಪೋಸ್ಟರ್ ಹಾಕ್ಕೊಂಡು ತೋರಿಸ್ಕೊಂಡು ಓಡಾಡೋದಲ್ಲ. ಒಳ್ಳೆತನ ಅನ್ನೋದು ಜಸ್ಟ್ ನಮ್ಮ ಆತ್ಮತೃಪ್ತಿಗೋಸ್ಕರ, ನಮ್ಮ ಆತ್ಮ ಸಾಕ್ಷಿಗೆ ಅದು ಸರಿ ಅಂತ ಅನ್ನಿಸ್ಬೇಕೇ ಹೊರತು ಅದನ್ನು ಬಿಟ್ಟು ನಾನು ಈ ಒಳ್ಳೆ ಕೆಲಸ ಮಾಡಿದೆ, ಆ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಾಡೋದು ಅದರ ಅವಶ್ಯಕತೆ ಏನೂ ಇಲ್ಲ ಅದಕ್ಕೆ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಜೊತೆಗೆ ನೀವು ಯಾರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಆರಾಮಾಗೇ ಇದ್ದೀನಿ, ನೀವು ಯಾಕೆ ರೀತಿ ಬೇಜಾರು ಮಾಡ್ಕೋತಿದ್ರ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಚೆನ್ನಾಗೇ ಇದ್ದೀನಿ, ಈ ಟೆಂಟಲ್ಲಿ ಒಳ್ಳೆ ಅರಮನೆ ಥರ ಇದೆ ಇದು ಅಂತ ಹೇಳಿ ವಲ್ಲಭ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ಅದನ್ನು ಕೇಳಿಸ್ಕೋತಾರೆ. ಅವರು ಹಿಂದೆನೇ ನಂದವರು ಕೂಡ ಇದ್ದಾರೆ, ನಂದವರು ಕೂಡ ಇದು ಎಲ್ಲವನ್ನ ಕೂಡ ಕೇಳಿಸ್ಕೋತಾರೆ. ನಂತರ ಇಲ್ಲಿ ವಲ್ಲಭ ಅದಕ್ಕೆ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಅಯ್ಯೋ ಅದಕ್ಕೆ ನೀವು ನಾನು ಒಳ್ಳೇದಕ್ಕೋಸ್ಕರ ತಾನೇ ಮಾಡಿದ್ರಿ, ಪಾಪ ನೀವು ಮಾಡಿದ್ದು ನನ್ನನ್ನು ಈ ಮನೆಗೆ ಸೇರಿಸ್ಬೇಕು ಅನ್ನೋ ಕಾರಣಕ್ಕೆ, ಅದಕ್ಕೆ ಇಷ್ಟೆಲ್ಲ ಮಾಡಿದ್ರಿ. ಆದರೆ ನನಗಿದೇನು ಹೊಸ್ತಲ್ಲ ಬಿಡಿ, ಮೊದಲಿಂದನೂ ಕೂಡ ಅಪ್ಪಂಗೆ ನಾನು ಏನೇ ಮಾಡಿದ್ರು ಅದು ಎಲ್ಲದರಲ್ಲೂ ಕೂಡ ಕೆಟ್ಟತನನೇ ಕಾಣಿಸ್ತಾನೆ ಬರ್ತದೆ. ಹಾಗಾಗಿ ಪದೇ ಪದೇ ಈ ರೀತಿ ಆಗ್ತಾನೆ ಇರುತ್ತೆ. ಇನ್ನು ಎಷ್ಟು ಬಾರಿ ಈ ರೀತಿ ಆಗುತ್ತೋ, ನಾನು ಎಷ್ಟು ಬಾರಿ ಇದನ್ನೆಲ್ಲ ಕೇಳಬೇಕಾಗುತ್ತೋ, ನಿಜಕ್ಕೂ ಅದಕ್ಕೆ ಲೆಕ್ಕನೇ ಇಲ್ಲ. ಇದಕ್ಕೂ ಮೀರಿ ಬೇರೇನೂ ಆಗ್ಬೋದು, ನಿಜಕ್ಕೂ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಖಂಡಿತ ಇದೆಲ್ಲ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ, ನೀವು ವರಿ ಮಾಡ್ಕೋಬೇಡಿ ಅಷ್ಟೇ ಅಂತ ವಲ್ಲಭ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಹೋಗಿ ಆಮೇಲೆ ಅಷ್ಟೇ, ಅಪ್ಪ ಏನಾದರೂ ನಿಮ್ಮನ್ನು ನೋಡಿಬಿಟ್ರೆ ನನ್ನ ಜೊತೆ ನಿಮ್ಮನ್ನು ಕೂಡ ಇಲ್ಲ ಕಳಿಸ್ಬಿಡ್ತಾರೆ, ಆಮೇಲೆ ಇಲ್ಲಿ ನನಗೆ ಜಾಗ ಇಲ್ಲ, ನಿಮಗಂತೂ ಇಲ್ಲಿ ಜಾಗನೇ ಇಲ್ಲ ಅಂತ ಹೇಳಿ ವಲ್ಲಭ ತಮಾಷೆ ಮಾಡಿ ಅವ್ರು ಎಲ್ಲರನ್ನ ಕೂಡ ಒಳಗಡೆ ಕಳಿಸ್ತಾರೆ. ನಂತರ ಇಲ್ಲಿ ಗಿರೀಶ್ ಅವ್ರಿಗೆ, ಅಮ್ಮ ನೀನೇನು ಯೋಚನೆ ಮಾಡ್ತಿದ್ಯಾ, ನಿನ್ನ ಮಗ ಇಲ್ಲಿ ರಾಜನ್ ಥರ ಇದ್ದಾನೆ, ನೀನೇನು ಯೋಚನೆ ಮಾಡಬೇಡ, ಒಳಗಡೆ ಹೋಗು ಅಂತ ಕಳಿಸ್ತಾರೆ. ನಂತರ ನಂದ ಅವರು, ಹಾಗಿದ್ರೆ ಇದು ಎಲ್ಲವನ್ನ ಕೂಡ ವಲ್ಲಭ ಅಲ್ಲ ಅಂತ ಹೇಳಿ ನಂದವ್ರಿಗೆ ಸಮಾಧಾನವಾಗುತ್ತೆ. ನಂತರ ಪ್ರಿಯಾ ಮತ್ತು ವೀಣಾ ಇಬ್ಬರು ಕೂಡ ನೋಡಿದ್ಯಾನೆ, ನಿಮ್ಮ ಅತ್ತೆ ಗಿರೀಶ್ ಅವರು ಈ ಪ್ಲ್ಯಾನನ್ನು ವರ್ಕೌಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಿನ್ನ ಇಬ್ಬರನ್ನ ಕೂಡ ಹೇಗೆ ಸಾಕಾಕಿದ್ರು ಅಂತ ಒಂದು ರೀತಿ ಒಳ್ಳೆಯದೇ ಆಯಿತು. ಇವರು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿದರು, ಇವರೆಲ್ಲರೂ ಕೂಡ ಸಿಕ್ಬಿದ್ರು. ಆಮೇಲೆ ಇವ್ರ ಜೊತೆ ನಾವು ಸಿಕ್ಬೀಳ್ತಿದ್ವಿ, ನಿಮ್ಮ ಮಾವನ ದೃಷ್ಟಿಯಲ್ಲಿ ನಾವು ಕೂಡ ಕೆಟ್ಟವರಾಗಬೇಕಾಗಿತ್ತು, ಅದಕ್ಕೆ ಹೇಳೋದು ಕೆಲವೊಮ್ಮೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ವೀಣವ್ರು ಹೇಳಿದಾಗ, ಹೌದಲ್ವಮ್ಮ ನಿಜ, ಮಾವನ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗ್ಬಿಡ್ತಿದ್ವಿ, ಅದಕ್ಕೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಮಾಡ್ತಾನೆ ದೇವರು ಅಂತ ಪ್ರಿಯಾ ಹೇಳಿದಾಗ, ಹೌದು ಕಣ, ನಾವಿಬ್ಬರು ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತ ಹೇಳಿ ಪ್ರಿಯಾನ ಕರ್ಕೊಂಡು ವೀಣವರು ಕೂಡ ಒಳಗಡೆ ಹೋಗ್ತಾರೆ. ನಂತರ ಗಿರೀಶ್ ಅವರು ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ಬೇಕಿದ್ರೆ ಅಲ್ಲಿಗೆ ಮೀನಾ ಬಂದಿದೆ. ಅತ್ತೆ ನಿಮಗೆ ಬೇಜಾರಾಗಿದೆ ಅಂತ ಗೊತ್ತು, ಈ ರೀತಿ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಮಾವನಿಗೆ ವಲ್ಲಭ ಏನು ಅನ್ನೋ ಸತ್ಯ ಗೊತ್ತಾಗುತ್ತೆ, ಆನಂತರ ವಲ್ಲಭನ ಒಳ್ಳೆತನ ಗೊತ್ತಾಗಿ ಅವರೇ ಮನೆ ಕರ್ಕೊಂಡು ಬರ್ತಾರೆ ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ. ಆದರೆ ಈ ರೀತಿ ಆಗೋಯ್ತು ಅತ್ತೆ ಅಂದಾಗ ನನಗೆ ನಿನ್ನ ಬಗ್ಗೆ ಬೇಜಾರಿಲ್ಲ ಮೀನಾ, ಆದರೆ ಅಮ್ಮು ಬಗ್ಗೆನೇ ತುಂಬ ವಿಚಾರ ಆಗ್ತದೆ. ಅಪ್ಪ ಮಗನ ನಡುವೆ ಈ ರೀತಿ ಆಗ್ತಾನೆ ಇರುತ್ತೆ, ಯಾವಾಗಲೂ ಆಗ್ತಿತ್ತು, ಹಾಗೆ ಸರಿ ಹೋಗ್ತಾ ಇತ್ತು. ಆದರೆ ಈ ಬಾರಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಜೊತೆಗೆ ಅಮ್ಮು ತುಂಬ ಯೋಚನೆ ಮಾಡ್ತಿದ್ದಾಳೆ. ಅಮ್ಮು
ಅವನನ್ನು ಪ್ರೀತಿ ಮಾಡದೇ ಇರಬಹುದು, ಆದರೆ ಗಂಡ ಅಂತ ಒಪ್ಕೊಂಡಿದ್ದಾಳೆ. ಗಂಡಂಗೆ ಈ ರೀತಿ ಆಗ್ತಿದೆ, ಮನೆ ಬಿಟ್ಟು ಹೋಗಿದ್ದಾನೆ ಅಂದರೆ ಅವಳಿಗೂ ಕೂಡ ಸಂಕಟ ಆಗುತ್ತಲ್ವಾ ಅಂತ ಗಿರೀಶ್ ಅವರು ಹೇಳಿದಾಗ, ಹೌದು ಅತ್ತೆ, ಅಮ್ಮ ತುಂಬ ಯೋಚನೆ ಮಾಡ್ತಿದ್ದಾಳೆ, ಅವಳು ಕೂಡ ವಲ್ಲಭ ಮನೇಲಿ ಇಲ್ವಲ್ಲ, ಅವ್ನು ಯಾವಾಗ ಮನೆಗೆ ಬರ್ಬೋದು ಅಂತ ಹೇಳಿ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಿದ್ದಾಳತ್ತೆ ಅಂತ ಗಿರೀಶ್ ಅವ್ರಿಗೆ ಮೀನಾ ಹೇಳ್ತಾರೆ. ಆದರೂ ಕೂಡ ನಾವು ಇನ್ನೊಂದು ಪ್ಲ್ಯಾನ್ ಮಾಡಿ ವಲ್ಲಭನ ಮನೆಗೆ ಕರ್ಕೊಂಡು ಬರೋಣ ಅಂದ್ಕೊಂಡ್ರು. ಅದೇನಾದರೂ ನಿಮ್ಮ ಮಾವನ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮಾವ ಸಿಡ್ದೆದ್ಬಿಡ್ತಾರೆ. ಅದರಿಂದ ಕೋಪ ಮಾಡ್ಕೊಂಡು ಇನ್ನೇನೋ ಹೇಳಿದ್ರೆ ಖಂಡಿತ ವಲ್ಲಭ ನಾನು ಇಲ್ಲೂ ಇರೋದಿಲ್ಲ ಅಂತ ಹೋಗ್ಬಿಟ್ರೆ ಏನು ಮಾಡೋದು, ಅದೇ ಕಾರಣಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಗಿರೀಶ್ ಅವರು ಹೇಳಿದಾಗ, ಸಮಾಧಾನ ಮಾಡ್ಕೊಳ್ಳಿ ಅತ್ತ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಮೀನಾ ಅತ್ತೆಗೆ ಸಮಾಧಾನ ಮಾಡ್ತಾರೆ. ನಂತರ ಮೀನಾ ರೂಮಲ್ಲಿ ಬಂದು ಯೋಚನೆ ಮಾಡಬೇಕಿದ್ರೆ ಕೇಶವ ಬರ್ತಾರೆ. ನೋಡು ಕೇಶವ, ನಮ್ಮಿಂದಾಗಿ ವಲ್ಲಭಂಗೆ ಈ ರೀತಿಯೆಲ್ಲ ಆಯಿತು, ತುಂಬ ಬೇಜಾರು ಆಗ್ತದೆ ಅಂದಾಗ, ಅಯ್ಯೋ ಮೀನಾ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿದ್ಯಾ, ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ಈ ಪ್ಲ್ಯಾನ್ ಇಲ್ಲ ಅಂದರೆ ಇನ್ನೊಂದು ಪ್ಲ್ಯಾನ್ ಮಾಡೋಣ ಬಿಡು, ನನ್ನ ಹತ್ರ ಎಂಥ ಪ್ಲ್ಯಾನ್ ಇದೆ ಗೊತ್ತಾ, ನಾನು ಅಣ್ಣ ಇಬ್ಬರು ಕೂಡ ದೆವ್ವದ ರೀತಿ ಹೋಗಿ ಎದುರಿಸಿದ್ರೆ ಟಿಂಟೆಲ್ಲ ಕಿತ್ತಾಕಿದ್ರೆ ಆಮೇಲೆ ಚಳಿಯಲ್ಲಿ ವಲ್ಲಭ ನಡಕ್ತಿರ್ತಾನೆ. ನಂತರ ಮಾವ ಅದನ್ನು ನೋಡಿದ್ದೆ ತಡ್ಕೊಳ್ಳೋಕ್ಕಾಗದೆ ವಲ್ಲಭನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ವಲ್ಲಭ ಕೂಡ ನೀರಲ್ಲಿ ಈಚ್ಕೊಂಡು ಮನೆ ಒಳಗಡೆ ಬರ್ತಾನೆ ಅಂತ ಹೇಳಿದಾಗ, ಹೌದು ಸುಮ್ಮನೆ ಏನೇನೋ ಮಾತಾಡಬೇಡ, ನಿಜವಾಗ್ಲೂ ಈ ರೀತಿ ಎಲ್ಲ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ, ಆಮೇಲೆ ಅಷ್ಟೇ ಕತೆ ಅಂತ ಹೇಳಿ ಮೀನಾ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಮೀನಾಗೆ ಸಮಾಧಾನ ಆಗ್ತಿಲ್ಲ. ಬಟ್ ಇಲ್ಲಿ ಕೇಶವರು, ನೀನು ಒಳ್ಳೆ ಮನಸ್ಸಿಂದ ಅಲ್ವಾ ವಲ್ಲಭನ ಮನೆ ಕರ್ಕೊಂಡು ಬರಬೇಕು ಅಂತ ಈ ರೀತಿ ಮಾಡಿದ್ದು, ಖಂಡಿತ ಆ ಪ್ಲ್ಯಾನ್ ಉಲ್ಟಾ ಹೊಡಿತು ಅಷ್ಟೇ ಅಂದಾಗ, ಅಯ್ಯೋ ಮಾವ ಮತ್ತು ವಲ್ಲಭ ಇಬ್ಬರು ಕೂಡ ಒಂದೇ ರೀತಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ನಾನು ಮರೆತುಬಿಟ್ಟೆ, ಯೋಚನೆ ಮಾಡಿದ್ರೆ ಖಂಡಿತ ಈ ರೀತಿ ಎಡ್ವಟ್ ಆಗ್ತಿರ್ಲಿಲ್ಲ ಅಂತ ಮೀನಾ ಅನ್ಕೋತಾರೆ. ಇತ್ತ ಕಡೆ ಪ್ರಿಯಾಗೆ ವೀಣಾ ಅವರು ನೋಡೆ, ವಲ್ಲಭ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರಬಾರ್ದು, ಅವ್ನು ಮನೆ ಒಳಗಡೆ ಬಂದರೆ ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಅವನೇನಾದ್ರು ಒಳಗಡೆ ಬಂದರೆ ನಿನಗೆ ಸಮಸ್ಯೆ ಆಗ್ಬೋದು ಅಂತಾನೆ, ನಿನಗೆ ಬೇರೆಯವರಿಂದ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರನೇ ಅವನು ಮನೆಯಿಂದ ಆಚೆ ಹೋಗಬೇಕು, ಇಲ್ಲಲ್ಲ ಇನ್ನಷ್ಟು ದೂರ ಹೋಗ್ಬಿಡ್ಬೇಕು, ಆ ರೀತಿ ನಾವೇನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಎಲ್ಲರೂ ಸೇರ್ಕೊಂಡು ವಲ್ಲಭನ ಮನೆ ಕರ್ಕೊಂಡು ಬಂದುಬಿಡ್ತಾರೆ. ಮೊದಲೇ ಅಪ್ಪನಿಗೆ ಮಗನ ಮೇಲೆ ಪ್ರೀತಿ ಇರುತ್ತೆ, ಹೆಂಗರಳು ಬೇರೆ ನಿಮ್ಮ ಮಾವಂಗೆ, ಆಮೇಲೆ ಮಗನ ಒಳಗಡೆ ಕರ್ಕೊಂಡು ಬಂದುಬಿಡ್ತಾರೆ ಅಂದಾಗ, ಹೌದಮ್ಮ ಮಾವ ನೋಡೋಕಷ್ಟು ಸ್ಟ್ರಿಕ್ಟು, ಆದರೆ ಮನಸ್ಸಲ್ಲಿ ತುಂಬಾ ಮೃದು ಅಮ್ಮ ಅಂತ ಪ್ರಿಯಾ ಹೇಳಿದಾಗ, ಇಲ್ಲ ಕಣೆ ಅವ್ರ ಪ್ಲ್ಯಾನನ್ನು ಫ್ಲಾಪ್ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಅಮ್ಮು ವಲ್ಲಭಂಗೆ ಅಂತ ಊಟ ತೊಗೊಂಡು ಹೋಗೋಕ್ಕೆ ಬಂದಾಗ, ವೀಣಾ ಅವ್ರು ಬಂದದ್ದು, ನನಗೆ ಇನ್ನೂ ಹೊಟ್ಟೆ ಹಸಿವಾಗ್ತದೆ, ಹೊಟ್ಟೆನೇ ತುಂಬಲ್ಲ, ಮಾತ್ರೆ ಬೇರೆ ತೊಗೊಂಡೆ ಅಂತ ಹೇಳಿ ಬರೋ ಊಟ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಅಮ್ಮಗೆ ವಲ್ಲಭಂಗೆ ತೊಗೊಂಡು ಹೋಗಿ ಒಂದು ತುತ್ತು ಬಿಟ್ಟು ಯಾವುದೂ ಜಾಸ್ತಿ ಇರೋದೇ ಇಲ್ಲ, ಅದನ್ನೇ ತೊಗೊಂಡು ಹೋಗ್ತಾಳೆ. ವಲ್ಲಭಂಗೆ ಅರ್ಥ ಆಗುತ್ತೆ ಮನೇಲಿ ಊಟ ಇಲ್ಲ ಅಂತ. ನಂತರ ಇದರಲ್ಲಿ ಇಬ್ಬರು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಒಂದೊಂದು ತುತ್ತನ್ನು ತಿಂತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೆ ನಂದವರ ಮನೆಗೆ ವಲ್ಲಭನ ಹುಡ್ಕೊಂಡು ಇನ್ಸ್ಪೆಕ್ಟರ್ ಮನೆಗೆ ಬಂದಿದ್ದಾರೆ. ವಲ್ಲಭ ಎಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ವಲ್ಲಭ ಅಲ್ಲ ಇನ್ಸ್ಪೆಕ್ಟರ್, ಯಾಕೆ ಏನು ಅಂತ ನಂದವರು ಕೇಳ್ತಿದ್ದಾಗೆ ವಲ್ಲಭ ಟೆಂಟಿಂದ ಮನೆ ಒಳಗಡೆ ಕಾಲಿಡೋಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ, ಯಾಕೆ ವಲ್ಲಭನ ಅರೆಸ್ಟ್ ಮಾಡಿರೋದು ಇನ್ಸ್ಪೆಕ್ಟರ್, ಏನಾಗಿದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.